1902 ಜುಲೈ 4ರಂದು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದ ಬೇಲೂರು ಮಠದಲ್ಲಿ ಕೊನೆಯುಸಿರೆಳೆದರು. ಸ್ವಾಮಿ ವಿವೇಕಾನಂದರು ಕೇವಲ 39ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಅವರು 1863ರ ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಅವರ ಮೊದಲಿನ ಹೆಸರು ನರೇಂದ್ರನಾಥ ದತ್. ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. 20ನೇ ವಯಸ್ಸಿನಲ್ಲಿ ಅವರು ಬ್ರಹ್ಮ ಸಮಾಜದ ಶಾಖೆಯಾದ ಸಾಮಾನ್ಯ ಬ್ರಹ್ಮ ಸಮಾಜದ ಸದಸ್ಯರಾದರು. 1881ರಲ್ಲಿ ಅವರು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಅವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದರು. ರಾಮಕೃಷ್ಣರು 1886ರ ಆಗಸ್ಟ್ನಲ್ಲಿ ಕೊನೆಯುಸಿರೆಳೆದರು ಮತ್ತು ಅದೇ ವರ್ಷದ ಡಿಸೆಂಬರ್ನಲ್ಲಿ ನರೇಂದ್ರನಾಥ ದತ್ ಅವರು ಸನ್ಯಾಸಿಯಾಗಿ ತಮ್ಮ ಔಪಚಾರಿಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಹಾಗೂ ಸ್ವಾಮಿ ವಿವೇಕಾನಂದ ಆದರು. ಪ್ರತಿ ಆತ್ಮವು ದೈವಿಕವಾಗಿದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನೊಳಗೆ ಆ ದೈವತ್ವವನ್ನು ವ್ಯಕ್ತಪಡಿಸಲು ಕೆಲಸ ಮಾಡಬೇಕು ಎಂಬ ಹಿಂದೂ ಸಿದ್ಧಾಂತವನ್ನು ಅವರು ಬೋಧಿಸಿದರು. ಇದರೊಂದಿಗೆ 1893ರ ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು. 1897ರಲ್ಲಿ ಅವರು ವೇದಾಂತವನ್ನು ಆಧರಿಸಿದ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. 1947ರ ಜುಲೈ 4ರಂದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಬ್ರಿಟಿಷ್ ಸಂಸತ್ತಿನಲ್ಲಿ ಪರಿಚಯಿಸಲಾಯಿತು. ಈ ಕಾಯ್ದೆಯು ಭಾರತಕ್ಕೆ ಸ್ವಾತಂತ್ರ್ಯ ಮತ್ತು ಪಾಕಿಸ್ತಾನವನ್ನು ಹೊಸ ದೇಶವಾಗಿ ರಚಿಸುವುದನ್ನು ಪ್ರಸ್ತಾಪಿಸಿತು. ಎರಡೂ ದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗುತ್ತವೆ ಮತ್ತು ತಮ್ಮದೇ ಆದ ಸಂವಿಧಾನಗಳನ್ನು ರಚಿಸಬಹುದು ಎಂದು ಅದು ಹೇಳಿತ್ತು. ಈ ಯೋಜನೆಯನ್ನು ಮಂಡಿಸುವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತವನ್ನು ಸ್ವತಂತ್ರಗೊಳಿಸಲು ವಿಭಜನೆಯೊಂದೇ ದಾರಿ ಎಂದು ಹೇಳಿದ್ದರು. ಇದರ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಆದರೆ ಅದೇ ಸಮಯದಲ್ಲಿ ವಿಭಜನೆಯೂ ಆಯಿತು ಮತ್ತು ಹೊಸ ದೇಶ ಪಾಕಿಸ್ತಾನ ರಚನೆಯಾಯಿತು. ಈ ಕಾಯ್ದೆಯು 1947ರ ಜುಲೈ 18ರಂದು ರಾಯಲ್ ಒಪ್ಪಿಗೆಯನ್ನು ಪಡೆದ ನಂತರ ಇದನ್ನು 1947ರ ಆಗಸ್ಟ್ 15ರಂದು ಜಾರಿಗೆ ತರಲಾಯಿತು. ಇದರೊಂದಿಗೆ ಭಾರತದ ಸ್ವಾತಂತ್ರ್ಯದ ಹಾದಿಯು ಸುಗಮವಾಯಿತು. 1947ರ ಆಗಸ್ಟ್ 14ರಂದು ಪಾಕಿಸ್ತಾನವನ್ನು ರಚಿಸಲಾಯಿತು ಮತ್ತು ಭಾರತವು ಒಂದು ದಿನದ ತರುವಾಯ ಸ್ವತಂತ್ರವಾಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದರು ಮತ್ತು ಲಿಯಾಖತ್ ಅಲಿ ಖಾನ್ ಪಾಕಿಸ್ತಾನದ ಮೊದಲ ಪ್ರಧಾನಿಯಾದರು. 1897ರ ಜುಲೈ 4ರಂದು ಅಲ್ಲೂರಿ ಸೀತಾರಾಮರಾಜು ಅವರು ಆಂಧ್ರಪ್ರದೇಶದ ಭೀಮಾವರಂ ಬಳ್ಳಿಯ ಮೊಗಲ್ಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಸೀತಾರಾಮರಾಜು ಅವರು ಬ್ರಿಟಿಷರ ವಿರುದ್ಧ ರಾಂಪ ಬಂಡಾಯವನ್ನು ಮುನ್ನಡೆಸಿದರು. ಇದರಲ್ಲಿ ಅವರು ವಿಶಾಖಪಟ್ಟಣಂ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳ ಬುಡಕಟ್ಟು ಜನರನ್ನು ಸಂಘಟಿಸಿ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ರಾಂಪ ದಂಗೆಯು 1922 ಮತ್ತು 1924ರ ನಡುವೆ ನಡೆಯಿತು. ಸೀತಾರಾಮರಾಜು ಮತ್ತು ಅವರ ಜನರು ಹಲವಾರು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದರು ಮತ್ತು ಹಲವಾರು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದರು. ಜೊತೆಗೆ ಅವರ ಹೋರಾಟಕ್ಕಾಗಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಕದ್ದರು. ಆದಾಗ್ಯೂ ನಂತರ ಅವರನ್ನು ಬ್ರಿಟಿಷರು ಸೆರೆ ಹಿಡಿದು ಮರಕ್ಕೆ ಕಟ್ಟಿ 1924ರ ಮೇ 7ರಂದು ಗುಂಡಿಕ್ಕಿ ಕೊಂದರು. ಅಲ್ಲೂರಿ ಸೀತಾರಾಮರಾಜು ಅವರ ಗೆರಿಲ್ಲಾ ತಂತ್ರಕ್ಕೆ ಬ್ರಿಟಿಷರು ಸಹ ಬೆರಗಾಗಿದ್ದರು. ಆದ್ದರಿಂದ ಅವರನ್ನು ಮಾನ್ಯಂ ವೀರುಡು ಎಂದು ಕರೆಯಲಾಯಿತು, ಅಂದರೆ ಕಾಡಿನ ಮಹಾನ್ ವೀರ ಎಂದರ್ಥ. 1986ರಲ್ಲಿ ಭಾರತೀಯ ಅಂಚೆ ಅಲ್ಲೂರಿ ಸೀತಾರಾಮರಾಜು ಅವರ ಗೌರವಾರ್ಥ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. 2022ರ ಜುಲೈ 4ರಂದು ಆಂಧ್ರಪ್ರದೇಶದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ಪ್ರಧಾನಿ ಮೋದಿ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದರು. ಪಿಂಗಳಿ ವೆಂಕಯ್ಯ ಅವರು 1963ರ ಜುಲೈ 4ರಂದು ಕೊನೆಯುಸಿರೆಳೆದರು. ಪಿಂಗಳಿ ವೆಂಕಯ್ಯ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹೆಸರಾಂತ ಕೃಷಿಕರಾಗಿದ್ದರು. ಇವರು ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದ್ದಕ್ಕಾಗಿ ನೆನಪಿಸಿಕೊಳ್ಳಲ್ಪಡುತ್ತಾರೆ. ಅವರು 1876ರ ಆಗಸ್ಟ್ 2ರಂದು ಜನಿಸಿದರು. ಅವರು ಭಾರತದ ಧ್ವಜದ ವಿನ್ಯಾಸವನ್ನು ಹಲವಾರು ಬಾರಿ ಮಾರ್ಪಡಿಸಿದ್ದರು. ಮಹಾತ್ಮ ಗಾಂಧಿಯವರ ನಿಕಟವರ್ತಿಯಾಗಿದ್ದ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1921ರಲ್ಲಿ ವಿಜಯವಾಡದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರ ಭಾರತೀಯ ಧ್ವಜದ ವಿನ್ಯಾಸವನ್ನು ಪ್ರಸ್ತುತಪಡಿಸಲಾಯಿತು. ಗಾಂಧಿಯವರು ಈ ಧ್ವಜವನ್ನು ಗುರುತಿಸಿದರು ಮತ್ತು ಅದನ್ನು ಸ್ವಾತಂತ್ರ್ಯ ಹೋರಾಟದ ಸಂಕೇತವನ್ನಾಗಿ ಮಾಡಿದರು. ಅವರ ವಿನ್ಯಾಸವು ಕ್ರಮೇಣ ಪ್ರಸ್ತುತ ಇರುವ ತ್ರಿವರ್ಣವಾಗಿ ಬದಲಾಗಿದೆ. ಇದರಲ್ಲಿ ಕೇಸರಿಯು ಧೈರ್ಯ ಮತ್ತು ತ್ಯಾಗದ ಸಂಕೇತ, ಬಿಳಿಯು ಸತ್ಯ ಮತ್ತು ಶಾಂತಿಯ ಸಂಕೇತ ಹಾಗೂ ಹಸಿರು ನಂಬಿಕೆ ಮತ್ತು ಫಲವತ್ತತೆಯ ಸಂಕೇತವಾಗಿವೆ. ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರವಿದೆ. ಪಿಂಗಳಿ ವೆಂಕಯ್ಯನವರ ಈ ವಿನ್ಯಾಸವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1931ರಲ್ಲಿ ಅಂಗೀಕರಿಸಿತು.
1776 ಜುಲೈ 4ರಂದು ಅಮೆರಿಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಲಾಯಿತು. ಈ ದಿನವು ಅಮೆರಿಕದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಯಾಕೆಂದರೆ ಈ ದಿನದಂದು 13 ಅಮೆರಿಕನ್ ವಸಾಹತುಗಳು ಬ್ರಿಟನ್ನಿಂದ ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡವು. ಈ ಘಟನೆ ನಡೆದದ್ದು ಅಮೆರಿಕದ ಕ್ರಾಂತಿಯ ಸಂದರ್ಭದಲ್ಲಿ. ಈ ಘೋಷಣೆಯ ಮುಖ್ಯ ಉದ್ದೇಶವೆಂದರೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಸಾಧಿಸುವುದು ಮತ್ತು ಹೊಸ ಸ್ವತಂತ್ರ ರಾಷ್ಟ್ರವನ್ನು ಸ್ಥಾಪಿಸುವುದು. ಘೋಷಣೆಯನ್ನು ಥಾಮಸ್ ಜೆಫರ್ಸನ್ ಬರೆದಿದ್ದರು ಮತ್ತು ಫಿಲಡೆಲ್ಫಿಯಾದಲ್ಲಿ 2ನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಅದನ್ನು ಅನುಮೋದಿಸಿತು. ಇದು ಮಾನವ ಹಕ್ಕುಗಳು ಮತ್ತು ಸರ್ಕಾರದ ಉದ್ದೇಶದ ಬಗ್ಗೆ ವಿಚಾರಗಳನ್ನು ವ್ಯಕ್ತಪಡಿಸಿತ್ತು. ಅಲ್ಲದೆ ಬ್ರಿಟಿಷ್ ರಾಜ 3ನೇ ಜಾರ್ಜ್ ವಿರುದ್ಧ ವಿವಿಧ ದೂರುಗಳನ್ನು ದಾಖಲಿಸಲಾಯಿತು. ಈ ದಿನವನ್ನು ಈಗ ಅಮೆರಿಕದಲ್ಲಿ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜುಲೈ 4ರಂದು ಅಮೆರಿಕನ್ನರು ಈ ದಿನವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ.